ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆ ಆರಂಭ ಆಗಿದೆ ಅನ್ನೋ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. 12:15ಕ್ಕೆ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿತ್ತು. ಈಗ ಮತ್ತೆ ಜಾಮೀನು ಅರ್ಜಿಯ ವಿಚಾರಣೆ ಆರಂಭ ಆಗಿದೆ. ಇವತ್ತು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ರೇವಣ್ಣರ ಜಾಮೀನು ಅರ್ಜಿಯ ವಿಚಾರಣೆ ಮತ್ತೆ ಬಂದಿದೆ. ಇದಕ್ಕೆ ಮುಂಚೆ 11:30 ಸುಮಾರಿನಲ್ಲಿ ಈ ಅರ್ಜಿ ವಿಚಾರಣೆಗೆ ಬಂದಿತ್ತು. 12:15ಕ್ಕೆ ಅದನ್ನ ಮುಂದೂಡಿಕೆ ಮಾಡಲಾಗಿತ್ತು. ಇದೀಗ ರೇವಣ್ಣ ಜಾಮೀನು ಅರ್ಜಿಯ ವಿಚಾರಣೆ ಆರಂಭ ಆಗಿದೆ ಅನ್ನೋ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಇವತ್ತಾದ್ರೂ ರೇವಣ್ಣರಿಗೆ ಕಿಡ್ನಾಪ್ ಕೇಸ್ನಲ್ಲಿ ಜಾಮೀನು ಸಿಗುತ್ತಾ? ಮೇ 9ನೇ ತಾರೀಕು ವಿಚಾರಣೆ ಆಗಿತ್ತು. ಅದಾದ ಮೇಲೆ ಇವತ್ತಿನವರೆಗೆ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿತ್ತು. ಅಂದರೆ 14ನೇ ತಾರೀಕು ನಾಳೆವರೆಗೂ ಕೂಡ. ಇದೀಗ ಅವರ ಜಾಮೀನು ಅರ್ಜಿಯ ವಿಚಾರಣೆ ಮತ್ತೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಚರ್ಚೆಗೆ ಬಂದಿದೆ. ರೇವಣ್ಣರ ಜಾಮೀನು ಅರ್ಜಿ ವಿಚಾರಣೆ ಇದೀಗ ಆರಂಭ ಆಗಿದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಈ ಜಾಮೀನು ಅರ್ಜಿಯ ವಿಚಾರಣೆ ಆರಂಭ ಆಗಿರುವಂಥದ್ದು. ಎಸ್ಪಿಪಿ ಜೈನಾ ಕೊಟ್ಟಾರಿ ಈಗ ಪುನಃ ವಾದವನ್ನ ಆರಂಭಿಸಿದ್ದಾರೆ. ಆ ನಂತರ ಮತ್ತೊಬ್ಬರಾದಂತಹ ಅಶೋಕ್ ನಾಯಕ್ ವಾದ ಮಂಡಿಸಲಿದ್ದಾರೆ. ಇದಕ್ಕೆ ರೇವಣ್ಣ ಪರ ವಕೀಲರಿಂದ ಕೂಡ ಆಕ್ಷೇಪಣೆ ವ್ಯಕ್ತವಾಗಲಿದೆ. ಒಟ್ಟಿನಲ್ಲಿ ಇವತ್ತಾದ್ರೂ ರೇವಣ್ಣರಿಗೆ ಜಾಮೀನು ಲಭ್ಯ ಆಗುತ್ತಾ, ಕೋರ್ಟ್ನಲ್ಲಿ ಏನು ಇತ್ಯರ್ಥ ಆಗುತ್ತೆ ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಯಾಕಂದ್ರೆ ಈಗಾಗಲೇ ಒಂದು ಬಾರಿ SIT ಕಸ್ಟಡಿಗೆ, ಅದಾದ ನಂತರ ಜುಡಿಷಿಯಲ್ ಕಸ್ಟಡಿಯಲ್ಲಿದ್ದಾರೆ ರೇವಣ್ಣ. ಇವತ್ತು ಅವರ ಜಾಮೀನು ಅರ್ಜಿಯ ವಿಚಾರಣೆ ಮತ್ತೆ ಆರಂಭ ಆಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಹುಶಃ ಇವತ್ತೇ ಅವರಿಗೆ ಜಾಮೀನು ಸಿಗುತ್ತಾ ಇಲ್ವಾ ಅನ್ನುವಂಥದ್ದು ಗೊತ್ತಾಗಬಹುದು. ಅಥವಾ ಇವತ್ತು ಮಧ್ಯಾಹ್ನದ ನಂತರ ಅಥವಾ ನಾಳೆಗೂ ಕೂಡ ಮತ್ತೆ ಈ ಜಾಮೀನು ಅರ್ಜಿಯ ವಿಚಾರಣೆಯನ್ನ ಮುಂದೂಡಿಕೆ ಕೂಡ ಮಾಡಬಹುದು. ಕುತೂಹಲಕಾರಿ ಘಟ್ಟವನ್ನ ತಲುಪಿದೆ ಇವಾಗ ರೇವಣ್ಣ ಅವರ ಜಾಮೀನು ಅರ್ಜಿಯ ವಿಚಾರಣೆ. ಈ ಕೇಸ್ನಲ್ಲಿ ಅವರು ಅರೆಸ್ಟ್ ಆಗೋದಕ್ಕೆ ಮುಂಚೆನೇ ಮೊದಲಿಗೆ ನಿರೀಕ್ಷಣಾ ಜಾಮೀನಿಗೆ ಪ್ರಯತ್ನ ಪಟ್ಟರು, ಅದು ಸಾಧ್ಯವಾಗಲಿಲ್ಲ. ಅದಾದ ಮೇಲೆ ಅವರನ್ನ SIT ಅರೆಸ್ಟ್ ಮಾಡಲಾಯಿತು, SIT ಕಸ್ಟಡಿಗೆ ಕೊಡಲಾಗಿತ್ತು. ನಂತರದಲ್ಲಿ ಮತ್ತೆ ಮೇ 9ಕ್ಕೆ ವಿಚಾರಣೆಗೆ ಬಂದಾಗ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿತ್ತು. ಇವತ್ತು ಮತ್ತೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಅವರ ಜಾಮೀನು ಅರ್ಜಿಯ ವಿಚಾರಣೆ ಇದೀಗ ಆರಂಭ ಆಗಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಇವತ್ತು ಕೂಡ ವಾದ ಪ್ರತಿವಾದ ನಡೆಯುತ್ತೆ. ಇಬ್ಬರು ಒಂದೇ ವಿಷಯ ರಿಪೀಟ್ ಮಾಡಲ್ಲ ಅಂತ ಜೈನಾ ಕೊಟ್ಟಾರಿ ಹೇಳಿಕೆ ಕೊಟ್ಟಿದ್ದಾರೆ. ಯಾಕಂದ್ರೆ ಮೊದಲಿಗೆ ಕೊಟ್ಟಾರಿ ವಾದ ಮಾಡ್ತಾರೆ, ಅದಾದ ಮೇಲೆ ಅಶೋಕ್ ನಾಯಕ್ ಕೂಡ ವಾದ ಮಾಡಲಿದ್ದಾರೆ. ಇಬ್ಬಿಬ್ಬರು ಪ್ರಾಸಿಕ್ಯೂಟರ್ ಯಾಕೆ ಅನ್ನುವಂಥ ಆಕ್ಷೇಪಣೆ ರೇವಣ್ಣ ಅವರ ಪರ ವಕೀಲರಿಂದಲೂ ಕೂಡ ಇರುತ್ತೆ. ಈ ಕಾರಣಕ್ಕೆ ಇಬ್ಬರು ಕೂಡ ಒಂದೇ ವಿಷಯವನ್ನ ರಿಪೀಟ್ ಮಾಡಲ್ಲ, ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ವಾದವನ್ನ ಮಂಡನೆ ಮಾಡ್ತೀವಿ ಅಂತ ನ್ಯಾಯಾಧೀಶರಿಗೆ ಜೈನಾ ಕೊಟ್ಟಾರಿ ಹೇಳಿದ್ದಾರೆ. ವಾದ ಪ್ರತಿವಾದವನ್ನು ಆಲಿಸಿ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಕೊಂಡು ಇವತ್ತು ನ್ಯಾಯಾಧೀಶರು ಯಾವ ಆದೇಶವನ್ನು ನೀಡ್ತಾರೆ ಅನ್ನೋದು ರೇವಣ್ಣಗೆ ಜೈಲಾ ಬೇಲಾ ಅನ್ನೋದನ್ನ ನಿರ್ಧಾರ ಮಾಡುತ್ತೆ. ಈಗಾಗಲೇ ರೇವಣ್ಣ 4 ರಾತ್ರಿಗಳನ್ನು ಕರೆದಿದ್ದಾರೆ ಪರಪ್ಪನ ಅಗ್ರಹಾರದಲ್ಲಿ. ಇವತ್ತು ಅವರ ಜಾಮೀನು ಅರ್ಜಿ ವಿಚಾರಣೆಯಲ್ಲಿ ಜಾಮೀನು ಸಿಗುವಂತ ನಿರೀಕ್ಷೆಯಲ್ಲಿರೋದಂತೂ ಹೌದು. ಬಟ್ ಈಗ ಕೋರ್ಟ್ನ ಗಮನಕ್ಕೆ ಎರಡೂ ಕಡೆಯ ವಕೀಲರು ಯಾವೆಲ್ಲ ಅಂಶಗಳನ್ನು ಗಮನಕ್ಕೆ ತರ್ತಾರೆ, ವಾದ ಪ್ರತಿವಾದವನ್ನು ಆಲಿಸಿದ ನಂತರ ಕೋರ್ಟ್ ಯಾವ ಆದೇಶವನ್ನು ನೀಡುತ್ತೆ ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇದಕ್ಕೆ ಮುಂಚೆ ಕೂಡ ಸಾಕಷ್ಟು ವಾದ ವಿವಾದವನ್ನ ಇದೇ ಪ್ರಕರಣದಲ್ಲಿ ನ್ಯಾಯಾಧೀಶರು ಆಲಿಸಿದ್ದಾರೆ. ಒಂದು ಕೇಸ್ನಲ್ಲಿ ಓರ್ವ ಪ್ರಾಸಿಕ್ಯೂಟರ್ ವಾದ ಮಾಡಬಹುದು ಅಂತ ರೇವಣ್ಣ ಪರ ವಕೀಲರು ಕೂಡ ಈಗ ಆಕ್ಷೇಪಣೆ ಎತ್ತಿದ್ದಾರೆ. ಯಾಕಂದ್ರೆ ಇಬ್ಬರು ವಕೀಲರಿದ್ದಾರೆ, ಒಂದು ಜೈನಾ ಕೊಟ್ಟಾರಿ, ಮತ್ತೊಂದು ಅಶೋಕ್ ನಾಯಕ್. ಒಬ್ಬರಾದ ಮೇಲೆ ಒಬ್ರು ಇಬ್ಬರು ಕೂಡ ವಾದ ಮಂಡಿಸ್ತೀವಿ, ಆದರೆ ಒಂದೇ ವಿಚಾರವನ್ನ ರಿಪೀಟ್ ಮಾಡೋದಿಲ್ಲ, ಬೇರೆ ಬೇರೆ ಅಂಶಗಳ ಬಗ್ಗೆ ನಾವು ವಾದ ಮಂಡಿಸ್ತೀವಿ ಅನ್ನುವಂಥ ಕೋರಿಕೆ ಅವರದ್ದು. ಇದಕ್ಕೆ ರೇವಣ್ಣ ಅವರ ಪರ ವಕೀಲರು ಆಕ್ಷೇಪಣೆ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಪ್ರಕರಣದಲ್ಲಿ ಓರ್ವ ಪ್ರಾಸಿಕ್ಯೂಟರ್ ವಾದ ಮಾಡಬಹುದಷ್ಟೇ, ಇಬ್ಬಿಬ್ಬರು ಪ್ರಾಸಿಕ್ಯೂಟರ್ಗಳಿಗೆ ವಾದ ಮಾಡೋದಕ್ಕೆ ಅವಕಾಶ ಮಾಡಿಕೊಡಬಾರದು ಅನ್ನೋದು ರೇವಣ್ಣರ ಪರ ವಕೀಲರ ಆರೋಪ, ಅಂದ್ರೆ ಅವರ ಆಕ್ಷೇಪಣೆ ಆಗಿರೋದು. ಕೆಲ ಸುಪ್ರೀಂ ಕೋರ್ಟ್ನ ತೀರ್ಪುಗಳನ್ನು ಕೂಡ ಉಲ್ಲೇಖಿಸಿ ಜೈನಾ ಕೊಟ್ಟಾರಿ ವಾದ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಹಿಂದಿನ ಇಂಥ ಪ್ರಕರಣಗಳಿರುತ್ತಲ್ಲ, ಅದರ ರೆಫರೆನ್ಸ್ಗಳನ್ನ ತಗೊಂಡು ಅಲ್ಲಿ ಸುಪ್ರೀಂ ಕೋರ್ಟ್ನ ತೀರ್ಪು ಯಾವ ರೀತಿ ಬಂದಿದೆ ಇಂಥ ಪ್ರಕರಣಗಳಲ್ಲಿ, ಆ ಪಾಯಿಂಟ್ಸ್ಗಳೆಲ್ಲವನ್ನು ಕೂಡ ಉಲ್ಲೇಖ ಮಾಡಿಕೊಂಡು ಎಲ್ಲ ಅಂಶಗಳನ್ನ ನ್ಯಾಯಾಲಯದ ಗಮನಕ್ಕೆ ತಂದು ಜೈನಾ ಕೊಟ್ಟಾರಿ ಅವರು ತಮ್ಮ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಇದರಲ್ಲಿ ದಂಡನೆಯ ತೀವ್ರತೆ ಹೆಚ್ಚಾಗಿದೆ ಅನ್ನುವಂಥದ್ದನ್ನ ಕೂಡ ಅವರ ವಾದದಲ್ಲಿ ಸೇರಿಸಿಕೊಂಡಿದ್ದಾರೆ. ಸೊ ಹೀಗಾಗಿದ್ದಾಗ ಜಾಮೀನನ್ನ ನಿರಾಕರಿಸಬೇಕು ಅನ್ನೋದು ಈ SPP ಅವರ ವಾದ. ಅಂದ್ರೆ SIT ಪರವಾಗಿ ಏನು ವಾದ ಮಂಡನೆ ಮಾಡ್ತಾ ಇದ್ದಾರಲ್ಲ ವಕೀಲರು ಜೈನಾ ಕೊಟ್ಟಾರಿ, ಅವರು ಮಂಡಿಸ್ತಾ ಇರುವಂತಹ ವಾದ, ದಂಡನೆಯ ತೀವ್ರತೆ ಹೆಚ್ಚಿದೆ ಈ ಪ್ರಕರಣದಲ್ಲಿ, ಮತ್ತೆ ಆರೋಪಿ ಪ್ರಭಾವಿಯೂ ಕೂಡ ಇದ್ದಾರೆ, ಇದೆಲ್ಲವನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ಜೊತೆಗೆ ಸುಪ್ರೀಂ ಕೋರ್ಟ್ನಲ್ಲಿ ಈ ರೀತಿಯಾದಂತಹ ಈ ಹಿಂದೆ ಪ್ರಕರಣಗಳು ಬಂದಿದ್ದಾಗ ಯಾವ ರೀತಿಯ ತೀರ್ಪುಗಳು ಬಂದಿದೆ ಅದನ್ನು ಕೂಡ
ಮಾನ್ಯ ನ್ಯಾಯಾಲಯ ಗಮನಕ್ಕೆ ತೆಗೆದುಕೊಂಡು ಇಲ್ಲಿ ಒಂದು ನಿರ್ಧಾರಕ್ಕೆ ಬರಬೇಕಾಗುತ್ತೆ. ಇದೆಲ್ಲ ಅಂಶಗಳನ್ನು ಗಮನದಲ್ಲಿಟ್ಕೊಂಡು ಜಾಮೀನನ್ನು ನಿರಾಕರಿಸಬೇಕು ರೇವಣ್ಣನವರಿಗೆ ಅನ್ನೋದು SIT ಪರ ವಕೀಲರಿದ್ದಾರಲ್ಲ ಅವರ ವಾದ ಆಗಿದೆ. ಇನ್ನು ಎರಡನೇ ಆರೋಪಿ ಸತೀಶ್ ಬಾಬಣ್ಣ ಹೇಳಿಕೆಯ ಬಗ್ಗೆ ಕೂಡ ವಾದದ ಸಂದರ್ಭದಲ್ಲಿ ವಕೀಲರು ಉಲ್ಲೇಖ ಮಾಡಿದ್ದಾರೆ. ಕೇವಲ ಆರೋಪಿ ಮಾತ್ರವಲ್ಲ, ಇತರ ಆರೋಪಿಗಳ ಹೇಳಿಕೆ ಸಹ ಪರಿಗಣಿಸಬೇಕು, ಎಲ್ಲರ ಹೇಳಿಕೆಗಳನ್ನು ಕೂಡ ಪರಿಗಣಿಸಬೇಕು ಅನ್ನುವಂಥ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಈಗಾಗಲೇ SIT ಪರ SPP ವಾದ ಮಂಡನೆ ಮಾಡ್ತಾ ಇರುವಂಥದ್ದು ಯಾವುದೇ ಕಾರಣಕ್ಕೂ ಈ ಪ್ರಕರಣದಲ್ಲಿ ದಂಡನೆಯ ತೀವ್ರತೆ ಹೆಚ್ಚಾಗಿರೋದ್ರಿಂದ, ಅಂದರೆ ಒಟ್ಟಾರೆ ಪ್ರಕರಣವನ್ನು ಗಮನಿಸಿದಾಗ ಅದರ ತೀವ್ರತೆ ಹೆಚ್ಚಿದೆ, ಈ ಕಾರಣಕ್ಕಾಗಿ ಜಾಮೀನು ನಿರಾಕರಿಸಬೇಕು ಇವತ್ತು ಕೂಡ ಅನ್ನುವಂಥದ್ದನ್ನ ವಕೀಲರು SIT ಪರವಾಗಿ ನ್ಯಾಯಾಲಯದ ಮುಂದೆ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಕೆಲವು ಪ್ರಕರಣಗಳ ತೀರ್ಪು ಏನು ಬಂದಿದೆ ಇಂಥ ಪ್ರಕರಣಗಳಲ್ಲಿ ಆ ತೀರ್ಪಿನ ಉಲ್ಲೇಖವನ್ನು ಕೂಡ ಮಾಡಿ ನೋಡಿ, ಇಂಥ ಪ್ರಕರಣಗಳಲ್ಲಿ ಈ ರೀತಿಯಾಗಿ ತೀರ್ಪು ಬಂದಿದೆ. ಸೊ ಈ ಪ್ರಕರಣದಲ್ಲೂ ಕೂಡ ಇಷ್ಟೆಲ್ಲ ಬೆಳವಣಿಗೆಗಳು ತೀವ್ರತೆ ಇರೋದ್ರಿಂದ ಅದೆಲ್ಲವನ್ನು ಗಮನಕ್ಕೆ ತಗೊಂಡು ಇಲ್ಲಿ ಜಾಮೀನನ್ನು ನಿರಾಕರಣೆ ಮಾಡಬೇಕು ಅಂತ ಹೇಳಿ ವಕೀಲರು SIT ಪರವಾಗಿ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಇದಕ್ಕೆ ನ್ಯಾಯಾಧೀಶರು ಕೂಡ ಪ್ರಶ್ನೆ ಮಾಡಿದ್ದಾರೆ. ತನಿಖಾಧಿಕಾರಿಯ ವರದಿ ಎಲ್ಲಿದೆ ಅಂತ ನ್ಯಾಯಾಧೀಶರು ಪ್ರಶ್ನೆ ಮಾಡಿರೋದು. ತನಿಖಾ ವರದಿ ನಮಗೆ ನೀಡೇ ಇಲ್ಲ ಅಂತ CV ನಾಗೇಶ್ ಕೂಡ ವಾದ ಮಂಡಿಸ್ತಾ ಇದ್ದಾರೆ. ಅಂದರೆ ರೇವಣ್ಣ ಅವರ ಪರ ವಕೀಲರು ನ್ಯಾಯಾಧೀಶರು ತನಿಖೆಯ ವರದಿಯಲ್ಲಿ ಅಂತ ಕೇಳಿದ್ದಾರೆ. ಸೊ ವಾದ ಪ್ರತಿವಾದ ನಡೀತಾ ಇದೆ. ವಿಚಾರಣೆ ಆರಂಭ ಆಗ್ತಿದ್ದ ಹಾಗೆ ನಾವು ಪಬ್ಲಿಕ್ ಪ್ರಾಸಿಕ್ಯೂಟರ್ ಇಬ್ಬಿಬ್ಬರು ವಾದ ಮಂಡಿಸ್ತೀವಿ ಅಂತ ಹೇಳಿ ಆರಂಭ ಮಾಡಿದ್ರು. ಅದಕ್ಕೆ ಚಕಾರ ಎತ್ತಿದ್ರು ರೇವಣ್ಣರ ಪರ ವಕೀಲರು. ಈಗ ಒಂದಷ್ಟು ಹಳೆ ಪ್ರಕರಣಗಳ ಉಲ್ಲೇಖವನ್ನು ಮಾಡಿ ಅದಾದ ಮೇಲೆ ವಾದ ಮಂಡನೆ ಮುಂದುವರಿಸಿದ್ದಾರೆ. ತನಿಖಾ ವರದಿ ನಮಗೆ ನೀಡಿಲ್ಲ ಅಂತ CV ನಾಗೇಶ್ ಕೂಡ ಇಲ್ಲಿ ಮತ್ತೆ ಆಕ್ಷೇಪಣೆಯನ್ನು ಸಲ್ಲಿಸ್ತಾ ಇದ್ದಾರೆ. ಮುಚ್ಚಿದ ಕವರ್ನಲ್ಲಿ ಅದನ್ನ ತಂದಿದ್ದಾರೆ ಅನ್ನುವಂಥದ್ದನ್ನ, ನಮಗೆ ತನಿಖಾ ವರದಿಯನ್ನೇ ಕೊಟ್ಟಿಲ್ಲ ಅಂತ CV ನಾಗೇಶ್ ರೇವಣ್ಣ ಪರ ವಕೀಲರು ಕೂಡ ಇಲ್ಲಿ ಆಕ್ಷೇಪಣೆಯನ್ನು ಎತ್ತಿದ್ದಾರೆ. ಇದಕ್ಕೆ ಮುಚ್ಚಿದ ಕವರನ್ನ ನೀಡಿಲ್ಲ ಅಂತ ಜೈನಾ ಕೊಠಾರಿ ಕೂಡ ಪ್ರತಿವಾದವನ್ನ ಮಂಡಿಸ್ತಾ ಇದ್ದಾರೆ. ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಸದ್ಯ ಈಗ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರು ವಾದ ಪ್ರತಿವಾದವನ್ನ ಆಲಿಸ್ತಾ ಇದ್ದಾರೆ. ಇವತ್ತು ಸ್ವಲ್ಪ ಇಂಟೆನ್ಸ್ ಆಗೇ ಇರುತ್ತೆ ಎರಡೂ ಕಡೆ ವಕೀಲರ ವಾದ. ಯಾಕಂದ್ರೆ ಇವತ್ತು ಹೇಗಾದ್ರೂ ಮಾಡಿ ಜಾಮೀನು ಸ್ಯಾಂಕ್ಷನ್ ಮಾಡಿಸಿಕೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ರೇವಣ್ಣ ಅವರ ಪರ ವಕೀಲರು ಕೂಡ ವಾದ ಮಂಡನೆಗೆ ಮುಂದಾಗಿರ್ತಾರೆ. ಈಗಾಗಲೇ ಒಂದು ಸುತ್ತಿನ SIT ಕಸ್ಟಡಿ ಆಗಿದೆ, ಮತ್ತೊಂದು ಸುತ್ತಿನ ಜುಡಿಷಿಯಲ್ ಕಸ್ಟಡಿಯಲ್ಲಿದ್ದದ್ದು ಆಗಿದೆ. ಇದೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಇವತ್ತು ಆರೋಪಿ ಸ್ಥಾನದಲ್ಲಿರುವಂತಹ ನಮ್ಮ ಕಕ್ಷಿದಾರರಿಗೆ ಜಾಮೀನು ಮಂಜೂರು ಮಾಡಬೇಕು ಅಂತ ಹೇಳಿ. ಆದರೆ ಯಾವುದೇ ಕಾರಣಕ್ಕೂ ಇಂಥ ಪ್ರಕರಣಗಳಲ್ಲಿ ಬಹಳ ತೀವ್ರತೆಯನ್ನು ಹೊಂದಿರುವಂತಹ ಪ್ರಕರಣ ಇದಾಗಿರೋದ್ರಿಂದ ಅದನ್ನು ಗಮನದಲ್ಲಿಟ್ಟುಕೊಂಡು ಜಾಮೀನು ಕೊಡಬಾರದು ಅಂತ SPP SIT ಪರ ವಕೀಲರು ಕೂಡ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಈಗ ತನಿಖಾ ವರದಿ ಎಲ್ಲಿ ಆಗಿದ್ರೆ ಅಂತ ಕೇಳಿದ್ದಾರೆ. ನ್ಯಾಯಾಧೀಶರು ಪ್ರಶ್ನೆ ಮಾಡಿರೋದು ತನಿಖಾ ವರದಿ ಎಲ್ಲಿದೆ, ಅದನ್ನು ಸಬ್ಮಿಟ್ ಮಾಡಿಲ್ಲ ಅಂತ ಹೇಳಿ. ನಮಗೂ ಕೂಡ ತನಿಖಾ ವರದಿಯನ್ನು ಕೊಟ್ಟಿಲ್ಲ ಅಂತ ವಕೀಲ CV ನಾಗೇಶ್ ಕೂಡ ಆಗ ಅದಕ್ಕೆ ಆಕ್ಷೇಪಣೆಯನ್ನು ಎತ್ತಿದ್ದಾರೆ. ಇಲ್ಲ, ಅದನ್ನ ಮುಚ್ಚಿದ ಕವರ್ನಲ್ಲಿ ಕೊಟ್ಟಿಲ್ಲ, ಆ ರೀತಿ ಮಾಡಿಲ್ಲ ಅಂತ ಹೇಳಿ ಈ ಕಡೆಯಿಂದ ಜೈನಾ ಕೊಠಾರಿ ಕೂಡ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿವಾದ ಮಾಡ್ತಿದ್ದಾರೆ. ಹಾಗಿದ್ರೆ ತನಿಖಾ ವರದಿಯನ್ನು ಕೊಡಿ, ಮತ್ತೆ SITಯ ತನಿಖಾ ವರದಿಯನ್ನೇ ಯಾಕೆ ಕೊಡ್ತಾ ಇಲ್ಲ ಅಂತ ಹೇಳಿ CV ನಾಗೇಶ್ ವಾದ ಮಂಡನೆಯನ್ನ ಮುಂದುವರಿಸಿದ್ದಾರೆ. ಅವರಿಗೆ ಒಂದು ಕಾಪಿ ಕೊಡಿ ಅಂತ ನ್ಯಾಯಾಧೀಶರು ಕೂಡ ಇಲ್ಲಿ ಸೂಚನೆ ಕೊಟ್ಟಿದ್ದಾರೆ. ಇಷ್ಟು ತನಿಖೆ ನಡೆದಿದೆ, ಆರೋಪಿಯನ್ನ ಈಗಾಗಲೇ ನ್ಯಾಯಾಂಗ ಬಂಧನದಲ್ಲಿ ಇರಿಸಲಾಗಿದೆ. SIT ತನಿಖೆ ವರದಿಯನ್ನ ಯಾಕೆ ವಕೀಲರಿಗೆ ಕೊಟ್ಟಿಲ್ಲ? ವಕೀಲರಿಗೆ ಮೊದಲು ಅದರದ್ದು ಒಂದು ಕಾಪಿ ಕೊಡಿ, ಅಂದ್ರೆ CV ನಾಗೇಶ್ ಅವರಿಗೆ, ರೇವಣ್ಣ ಪರ ವಕೀಲರಿಗೆ ಅದರದ್ದು ಒಂದು ಕಾಪಿ ಕೊಡಿ ಅಂತ ಹೇಳಿ ಜಡ್ಜ್ ಅವರಿಗೆ ತಾಕೀತು ಮಾಡಿದ್ದಾರೆ. ಅವರಿಗೂ ಒಂದು ಕಾಪಿ ತನಿಖಾ ವರದಿಯನ್ನ ಕೊಡಿ ಅಂತ. ಅದರಂತೆ CV ನಾಗೇಶ್ಗೆ ತನಿಖಾ ವರದಿಯ ಪ್ರತಿಯನ್ನ ಕೂಡ ಈಗಾಗಲೇ SIT ಪರ ವಕೀಲರು ಕೊಟ್ಟಿದ್ದಾರೆ. ತನಿಖಾ ವರದಿಯನ್ನೇ ಕೊಟ್ಟಿರಲಿಲ್ಲ ಇದುವರೆಗೂ ನಮಗೆ ಅಂತ ಅವರು ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿದ ಮೇಲೆ ಜಡ್ಜ್ ಅವರಿಗೆ ತಾಕೀತು ಮಾಡಿದ ಮೇಲೆ ಈಗ ವಕೀಲರಿಗೆ ಒಂದು ಕಾಪಿ ತನಿಖಾಧಿಕಾರಿಯ ವರದಿ ಸಿಕ್ಕಿರುವಂಥದ್ದು. ದೆಹಲಿಯ ಹೈಕೋರ್ಟ್ ಕೇಸ್ ಬಗ್ಗೆ ಜೈನಾ ಕೊಠಾರಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಸಾಕಷ್ಟು ಈ ಹಿಂದಿನ ಇಂಥ ಪ್ರಕರಣಗಳೇನಿರುತ್ತೆ, ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ನಡೆದಿರೋದು, ಜನಪ್ರತಿನಿಧಿಗಳಿಗೆ ಸಂಬಂಧಪಟ್ಟಂಥ ಪ್ರಕರಣಗಳಲ್ಲಿ ಜಾಮೀನಿನ ವಿಚಾರಣೆ ಬಂದಾಗ ದೆಹಲಿಯ ಹೈಕೋರ್ಟ್ ಇರಬಹುದು ಅಥವಾ ಸುಪ್ರೀಂ ಕೋರ್ಟ್ನಲ್ಲಿ ಯಾವೆಲ್ಲ ಪ್ರಕರಣಗಳು ಬಂದಿತ್ತು, ಅಲ್ಲಿ ನ್ಯಾಯಾಲಯ ಯಾವ ಅಂಶಗಳನ್ನು ಗಮನಿಸಿ ಯಾವ ರೀತಿ ನಿರ್ಧಾರಕ್ಕೆ ಬಂದಿತ್ತು, ಅದೆಲ್ಲವನ್ನು ಕೂಡ ರೆಫರೆನ್ಸ್ ತಗೊಳ್ತಾ ಇದ್ದಾರೆ ಇಲ್ಲಿ SPP SIT ಪರ ವಕೀಲರು ಜೈನಾ ಕೊಠಾರಿ. ಅದೆಲ್ಲದರ ಉಲ್ಲೇಖ ಮಾಡ್ತಾ ಇದ್ದಾರೆ. 364A ಸೆಕ್ಷನ್ ಬಗ್ಗೆ ಕೂಡ ಇಲ್ಲಿ ನೀಡಿರುವಂತಹ ತೀರ್ಪಿನ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಆ ಸೆಕ್ಷನ್ ಇದ್ದಾಗ ಅದರ ದಂಡನೆ ತೀವ್ರತೆ ಇರುತ್ತೆ, ಅದನ್ನ ಪರಿಗಣಿಸಬೇಕಾಗತ್ತೆ. 364A ಸೆಕ್ಷನ್ ಅನ್ನ ಇವ್ರ ಮೇಲೆ ಹಾಕಲಾಗಿದೆ. ಸೊ ಅದನ್ನು ಕೂಡ ನ್ಯಾಯಾಧೀಶರು ಗಮನಿಸಬೇಕಾಗತ್ತೆ. 364A ಅಲ್ಲಿ ಕೇಸ್ ಮಾಡಿದಾಗ ಆ ಸೆಕ್ಷನ್ ನಲ್ಲಿ ಆ ಪ್ರಕರಣದ ತೀವ್ರತೆ ಏನಿರುತ್ತೆ ಅನ್ನೋದನ್ನ ಅದರಿಂದ ಅರ್ಥಕೊಳ್ಬಹುದಾಗಿದೆ. ಸೊ ಇದನ್ನು ಗಮನಿಸಿದಾಗ ಯಾವುದೇ ಕಾರಣಕ್ಕೂ ಕೂಡ ಆರೋಪಿ ಸ್ಥಾನದಲ್ಲಿರುವಂಥವ್ರಿಗೆ
ಜಾಮೀನು ಕೊಡೋದಕ್ಕೆ ನ್ಯಾಯಾಲಯ ಮುಂದಾಗಬಾರದು. ಈ ಹಿಂದಿನ ಪ್ರಕರಣಗಳಲ್ಲೂ ಕೂಡ ಇಂಥ ಅಂಶಗಳನ್ನು ಗಮನಿಸಿ ಆಗ ಜಾಮೀನನ್ನು ತಿರಸ್ಕರಿಸಿರುವಂಥ ನಿದರ್ಶನಗಳು ಇದೆ ಅಂತ. ಆ ಸೆಕ್ಷನ್ ಇದ್ದಾಗ ಅದರ ದಂಡನೆಯ ತೀವ್ರತೆಯನ್ನ ಪರಿಗಣಿಸಿ 364A ಸೆಕ್ಷನ್ ಜಾರಿಯಾಗಿರೋದನ್ನ ಅದರ ಗಂಭೀರತೆಯನ್ನ ಗಮನದಲ್ಲಿಟ್ಟುಕೊಂಡು ಶಿಕ್ಷೆಯ ಪ್ರಮಾಣವನ್ನಾಗಲಿ ಅಥವಾ ಜಾಮೀನು ನೀಡಬೇಕಾ ನೀಡಬಾರ್ದಾ ಅನ್ನುವಂಥದ್ದನ್ನಾಗಲಿ ಬಹಳ ಗಂಭೀರವಾಗಿ ಕೂಲಂಕುಷವಾಗಿ ನೋಡಿ ನಿರ್ಧಾರ ಮಾಡಬೇಕಾಗತ್ತೆ ಅಂತ ಹೇಳಿ SIT ಪರವಾಗಿ ವಾದ ಮಂಡನೆ ಮಾಡ್ತಾ ಇರುವಂತಹ SPP ಜೈನಾ ಕೊಠಾರಿ ಈ ರೀತಿಯಾದಂತಹ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ರೋಚಕವಾಗಿದೆ. ಇವತ್ತು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ನಡೀತಾ ಇರುವಂತಹ ವಾದ ಮತ್ತು ಪ್ರತಿವಾದ. ಯಾವುದೇ ಕಾರಣಕ್ಕೂ ಬೇಲ್ ಕೊಡಬಾರದು, 364A ಸೆಕ್ಷನ್ನಲ್ಲಿ ಇಲ್ಲಿ ಪ್ರಕರಣ ದಾಖಲಾಗಿರೋದ್ರಿಂದ ಅಂತ ವಾದ ಮಂಡನೆ ಮುಂದುವರಿತಾ ಇದೆ. ಈ ಸೆಕ್ಷನ್ನಲ್ಲಿ ಪ್ರಕರಣ ದಾಖಲಿಸಿಕೊಂಡಾಗ ಅಪರಾಧದ ತೀವ್ರತೆಯನ್ನ ಬಹಳ ಗಂಭೀರವಾಗಿ ಪರಿಗಣಿಸಬೇಕಾಗತ್ತೆ. ಹೀಗಾಗಿ ಬೇಲ್ ನೀಡೋದನ್ನ ನ್ಯಾಯಾಲಯ ನಿರಾಕರಿಸಬೇಕಾಗತ್ತೆ. ಇಲ್ಲಿ ಗುರುಚರಣ್ ಸಿಂಗ್ ಪ್ರಕರಣದ ಉಲ್ಲೇಖ ಕೂಡ ಮಾಡ್ತಾ ಇದ್ದಾರೆ. ಹೀಗೆ ಈ ಹಿಂದಿನ ಪ್ರಕರಣಗಳ ಉಲ್ಲೇಖವನ್ನು ತಗೊಂಡು ಪ್ರಕರಣದ ತೀವ್ರತೆ ಇಷ್ಟಿದ್ದಾಗ ಈ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿದ್ದಾಗ ಆರೋಪಿ ಪ್ರಭಾವಿಯೂ ಆಗಿರೋದ್ರಿಂದ ಜನಪ್ರತಿನಿಧಿಯೂ ಆಗಿರೋದ್ರಿಂದ ಇಷ್ಟೆಲ್ಲ ಅಂಶಗಳನ್ನು ನ್ಯಾಯಾಲಯ ಮನಗಾಣಬೇಕಾಗತ್ತೆ. ಹೀಗಾಗಿ ಜಾಮೀನನ್ನು ಯಾವುದೇ ಕಾರಣಕ್ಕೂ ಆ ಅರ್ಜಿಯನ್ನು ಪುರಸ್ಕರಿಸಬಾರದು ಅಂತ ಹೇಳಿ ಗುರುಚರಣ್ ಸಿಂಗ್ ಪ್ರಕರಣವನ್ನು ಕೂಡ ಇಲ್ಲಿ ವಕೀಲರು ನ್ಯಾಯಾಧೀಶರ ಮುಂದೆ ಉಲ್ಲೇಖ ಮಾಡಿ ಆ ಸಲುವಾಗಿ ವಾದವನ್ನು ಮುಂದುವರಿಸ್ತಾ ಇದ್ದಾರೆ. ಇದಕ್ಕೆ ಈಗ ರೇವಣ್ಣ ಅವರ ಪರ ವಕೀಲರು CV ನಾಗೇಶ್ ಅವರು ಯಾವ ರೀತಿ ಪ್ರತಿವಾದವನ್ನು ಸಲ್ಲಿಸ್ತಾರೆ, ಯಾವ ಕಾರಣಕ್ಕಾಗಿ ತಮ್ಮ ಕಕ್ಷಿದಾರರಿಗೆ ಈ ಪ್ರಕರಣದಲ್ಲಿ ಬೇಲ್ ಮಂಜೂರು ಮಾಡಬೇಕು ಅಂತ ಹೇಳಿ ವಾದ ಮಾಡ್ತಾರೆ, ಅದು ಕೂಡ ಬಹಳ ಮುಖ್ಯ ಆಗುತ್ತೆ. ಈಗಾಗಲೇ ಈ ಹಳೆಯ ಒಂದಷ್ಟು ಪ್ರಕರಣಗಳನ್ನು ನ್ಯಾಯಾಲಯದ ಗಮನಕ್ಕೆ ತಂದು ಇದರ ತೀವ್ರತೆ ಏನಿದೆ, ಯಾವ ಕಾರಣಕ್ಕಾಗಿ ಇಲ್ಲಿ ಜಾಮೀನನ್ನು ನಿರಾಕರಿಸಬೇಕು ಅಂತ ಹೇಳಿ SPP ವಾದ ಮಂಡನೆ ಮಾಡಿರೋದ್ರಿಂದ ಅದನ್ನು ಕೌಂಟರ್ ಮಾಡಬೇಕಾಗತ್ತೆ. ಈಗ ರೇವಣ್ಣ ಅವರ ಪರ ವಕೀಲರು ಇಷ್ಟು ಪಾಯಿಂಟ್ಸ್ಗಳನ್ನು ಕೌಂಟರ್ ಮಾಡಿ ನ್ಯಾಯಾಲಯವನ್ನು ಕನ್ವಿನ್ಸ್ ಮಾಡಬೇಕಾಗತ್ತೆ, ಯಾವ ಕಾರಣಗಳಿಗೆ ಜಾಮೀನು ಕೊಡಬೇಕಾಗತ್ತೆ ಅಂತ. ಶಿಕ್ಷೆಯ ಪ್ರಮಾಣ ಮತ್ತು ಜೀವಾವಧಿಯಷ್ಟು ಶಿಕ್ಷೆ ಇದ್ದಂತಹ ಸೆಕ್ಷನ್ಗಳಿದೆ ಇಲ್ಲಿ. ಇಷ್ಟು ಪ್ರಮಾಣದಲ್ಲಿ ತೀವ್ರತೆ ಹೊಂದಿರುವಂಥ ಪ್ರಕರಣ ಆಗಿರೋದ್ರಿಂದ ಜಾಮೀನನ್ನು ನಿರಾಕರಿಸುವ ನಿಟ್ಟಿನಲ್ಲಿ ಯೋಚನೆ ಮಾಡಬಹುದು ನ್ಯಾಯಾಲಯ ಅಂತ ಹೇಳಿ ಬಹಳ ಸ್ಟ್ರಾಂಗ್ ಆಗಿ SPP ವಾದ ಮಂಡನೆ ಮಾಡ್ತಾ ಇದ್ದಾರೆ. ಇದಕ್ಕೆ CV ನಾಗೇಶ್ ಅವರ ವಾದ ಮಂಡನೆ ಹೇಗಿರುತ್ತೆ, ಅವರು ಯಾವೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡಿ ಯಾಕೆ ಜಾಮೀನು ಕೊಡಬೇಕು ಅನ್ನೋದನ್ನ ಮತ್ತೆ ಪ್ರತಿವಾದ ಮಂಡನೆ ಮಾಡಬೇಕಾಗುತ್ತೆ. ಬಟ್ ಇಲ್ಲಿ SPP ಪರವಾಗಿ ಜೈನಾ ಕೊಠಾರಿ ಅವರು ಬಹಳ ತೀವ್ರವಾಗಿ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಯಾವೆಲ್ಲ ಕಾರಣಗಳಿಗೆ ಇಲ್ಲಿ ಜಾಮೀನನ್ನು ತಿರಸ್ಕರಿಸಬೇಕು ಅನ್ನೋದಕ್ಕೆ ಸಾಕಷ್ಟು ಅಂಶಗಳನ್ನು ಅವರು ನ್ಯಾಯಾಲಯದ ಗಮನಕ್ಕೆ ತರ್ತಾ ಇದ್ದಾರೆ. ದೆಹಲಿಯ ಹೈಕೋರ್ಟ್ನಲ್ಲಿ ನಡೆದಿರುವಂತಹ ಪ್ರಕರಣ, ಗುರುಚರಣ್ ಸಿಂಗ್ನ ಪ್ರಕರಣವನ್ನು ಉಲ್ಲೇಖ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಈ ಹಿಂದೆ ನೀಡಿರುವಂತಹ ತೀರ್ಪುಗಳು ಒಂದಷ್ಟು ಪ್ರಕರಣವನ್ನು ಉಲ್ಲೇಖ ಮಾಡಿ ಆ ರೆಫರೆನ್ಸ್ಗಳನ್ನು ತಗೊಂಡು ತಮ್ಮ ವಾದವನ್ನು ಮಂಡನೆ ಮಾಡ್ತಾ ಇದ್ದಾರೆ. ಇದೆಲ್ಲದಕ್ಕೂ ಕೂಡ ಕೌಂಟರ್ ಮಾಡಬೇಕಾಗುತ್ತೆ ರೇವಣ್ಣ ಅವರ ಪರವಾಗಿರುವಂತಹ CV ನಾಗೇಶ್. ಈಗಾಗಲೇ ಆರಂಭದಲ್ಲಿ ಒಂದು ಆಕ್ಷೇಪ ಎತ್ತಿದ್ರು, ಇಬ್ಬಿಬ್ಬರು ನಾವು ಪ್ರಾಸಿಕ್ಯೂಟರ್ಗಳು ವಾದ ಮಂಡನೆ ಮಾಡ್ತೀವಿ, ಆದರೆ ಒಬ್ಬರು ವಾದ ಮಾಡಿದ್ದನ್ನು ಮತ್ತೊಬ್ಬರು ರಿಪೀಟ್ ಮಾಡಲ್ಲ ಅಂತ. ಆದರೆ ಒಂದೇ ಪ್ರಕರಣದಲ್ಲಿ ಒಬ್ಬರು ಮಾತ್ರ ವಾದ ಮಂಡನೆ ಮಾಡಬೇಕು ಅಂತ CV ನಾಗೇಶ್ ಅದಕ್ಕೆ ಚಕಾರ ಎತ್ತಿದ್ರು. ಅದಾದ ಮೇಲೆ ತನಿಖಾ ವರದಿಯನ್ನು ನಮಗೆ ಕೊಟ್ಟಿಲ್ಲ ಅಂತ ಹೇಳಿ ಅದನ್ನು ಪ್ರಶ್ನೆ ಮಾಡಿ ಜಡ್ಜ್ನ ಮೂಲಕ ಈಗ ಸೂಚನೆ ಕೊಡಿಸಿ ತಮಗೂ ಕೂಡ ಒಂದು ತನಿಖಾ ವರದಿಯನ್ನು ಪಡೆದುಕೊಂಡಿದ್ದಾರೆ. ಮತ್ತೊಂದು ಕಡೆ SPP ಜೈನಾ ಕೊಠಾರಿ ಈ ರೀತಿಯಾದಂತಹ ವಾದ ಮಂಡನೆ ಮಾಡ್ತಾ ಇದ್ದಾರೆ. 12:15ಕ್ಕೆ ಆರಂಭ ಆಗಿರುವಂತಹ ಜಾಮೀನು ಅರ್ಜಿಯ ವಿಚಾರಣೆ ಮುಂದುವರಿತಾ ಇದೆ. ವಾದ ಪ್ರತಿವಾದವನ್ನು ಕೋರ್ಟ್ ಗಮನಿಸ್ತಾ ಇದೆ.